ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಆರ್ಟೆಕ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನೆಲ್. ಈ ಒಂದು ವಿಡಿಯೋದಲ್ಲಿ ನೀವು ಆಂಜಲೋನ್ ಆಪ್ ಅಲ್ಲಿ ಯಾವ ರೀತಿಯಾಗಿ ಡಿಮಿಟ್ ಅಕೌಂಟ್ ಕ್ರಿಯೇಟ್ ಮಾಡಬಹುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು, ನೀವೇನಾದ್ರೂ ಆಂಜಲೋನ್ ಆಪ್ ಅಲ್ಲಿ ಯಾವ ರೀತಿಯಾಗಿ ರಿಜಿಸ್ಟ್ರೇಷನ್ ಆಗೋದು ಅಂತ ಗೊತ್ತಿಲ್ಲದಿದ್ರೆ ಈ ಒಂದು ವಿಡಿಯೋ ನೋಡ್ಬಿಟ್ಟು ನೀವು ಆಂಜಲೋನ್ ಆಪ್ ಅಲ್ಲಿ ರಿಜಿಸ್ಟ್ರೇಷನ್ ಆಗಬಹುದು. ಅದರ ಜೊತೆಗೆ ಡಿಮಿಟ್ ಅಕೌಂಟ್ ಕೂಡ ಕ್ರಿಯೇಟ್ ಮಾಡ್ಕೊಳ್ಬಹುದು. ಯಾವ ರೀತಿಯಾಗಿ ಅಂತ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಓಕೆ, ನಾನು ಆಂಜಲೋನ್ ಆಪ್ ಡೌನ್ಲೋಡ್ ಲಿಂಕ್ ಅನ್ನು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡ ತಕ್ಷಣ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಎಂಟ್ರಿ ಮಾಡ್ಕೊಳ್ಳಿ. ಮೊಬೈಲ್ ನಂಬರ್ ಹಾಕಿ OTP ಹಾಕಿದ ತಕ್ಷಣ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇದನ್ನೆಲ್ಲ ಪರ್ಮಿಷನ್ ನೀವು ಅಲೋ ಮೇಲೆ ಕ್ಲಿಕ್ ಮಾಡಿ. ಎಲ್ಲ ಗ್ರ್ಯಾಂಡ್ ಪರ್ಮಿಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಲ್ಲ ಅಲೋ ಮಾಡ್ಕೊಳ್ಳಿ. ತರ ನಿಮ್ದು ಫುಲ್ ನೇಮ್ ಕೇಳ್ತಿದೆ. ನಿಮ್ಮ ಆಸ್ ಪರ್ ಪ್ಯಾನ್ ಅಥವಾ ಆಸ್ ಪರ್ ಆಧಾರ್ ಯಾವ ತರ ನೇಮ್ ಇದೆ ನೋಡಿ, ಫುಲ್ ನೇಮ್ ಇಲ್ಲಿ ಎಂಟ್ರಿ ಮಾಡ್ಬೇಕಾಗತ್ತೆ. ನಂತರ ನಿಮ್ಗೆ ಇಲ್ಲಿ ಇಮೇಲ್ ಐಡಿ ಕೇಳುತ್ತೆ. ನೀವು ಇಮೇಲ್ ಐಡಿನ ಹಾಕೊಳ್ಬೇಕು ಅಥವಾ ಇಮೇಲ್ ಐಡಿ ಈ ತರ ಸೆಲೆಕ್ಟ್ ಮಾಡ್ಕೊಂಡು ನೀವು ಇಮೇಲ್ ಐಡಿನ ಆಡ್ ಮಾಡ್ಬೇಕಾಗತ್ತೆ. ನಂತರ ನಿಮ್ಗೆ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಕೇಳ್ತಾ ಇದೆ. ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ನ ನೀವು ಇಲ್ಲಿ ಎಂಟ್ರಿ ಮಾಡಿ. ಪ್ಯಾನ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿದ ತಕ್ಷಣ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ಹಾಕಿದ ತಕ್ಷಣ ಬ್ಯಾಂಕ್ ವೆರಿಫಿಕೇಶನ್ ಕೇಳುತ್ತೆ. ನೀವು ಇಲ್ಲಿ UPI ಆಪ್ಸ್ ನಿಮ್ಮ ಹತ್ರ ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಹಾಗೆ ಯಾವ ಒಂದು ಆಪ್ ಇದೆ ನೋಡಿ, ಆ ಒಂದು ಆಪ್ ಮುಖಾಂತರ ನೀವು ಪೇಮೆಂಟ್ ಮಾಡಿಕೊಂಡು ಇಲ್ಲಿ ಬ್ಯಾಂಕ್ ವೆರಿಫಿಕೇಶನ್ ಮಾಡ್ಕೊಳ್ಬೇಕಾಗತ್ತೆ. ಅಥವಾ ನಿಮ್ಮ ಹತ್ರ ಫೋನ್ ಪೇ ಏನಾದ್ರೂ ಇಲ್ಲ ಅಂದ್ರೆ ಇಲ್ಲಿ ನೋಡಬಹುದು ಲಾಸ್ಟ್ ಆಪ್ಷನ್ ಆಡ್ ಬ್ಯಾಂಕ್ ಡೀಟೇಲ್ಸ್ ಮ್ಯಾನ್ಯುಯಲಿ ಅಂತ ಇದೆ. ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ನ ನೀವು ಇಲ್ಲಿ ಹಾಕೊಳ್ಬಹುದು. ಸೊ ನನ್ನ ಹತ್ರ ಫೋನ್ ಪೇ ಇಂದ ನಾನು ಡೈರೆಕ್ಟ್ ಆಗಿ ಲಿಂಕ್ ಮಾಡ್ತಾ ಇದ್ದೀನಿ. ನಂತರ ಕೆಳಗಡೆ ವೆರಿಫೈ ವಿತ್ UPI ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನೀವು ಫೋನ್ ಪೇ ಅಥವಾ ಪೇಟಿಎಂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಫೋನ್ ಪೇ ಅಥವಾ ಪೇಟಿಎಂ ಗೂಗಲ್ ಪೇಗೆ ಹೋಗುತ್ತೆ. ಹೋಗಿ ಅಲ್ಲಿಂದ ₹1 ಪೇ ಮಾಡ್ಲಿಕ್ಕೆ ಕೇಳುತ್ತೆ. ನೀವು ₹1 ಪೇ ಮಾಡ್ಕೊಳ್ಬೇಕಾಗತ್ತೆ. UPI ಪಿನ್ ಎಂಟರ್ ಮಾಡ್ಬಿಟ್ಟು. ನಾನು ಆಲ್ರೆಡಿ ಪೇ ಮಾಡಿದ್ದೇನೆ. ಪೇ ಮಾಡಿದ್ರೆ ನಿಮ್ಗೆ ಬ್ಯಾಂಕ್ ಡೀಟೇಲ್ಸ್ ಈ ತರ ಬಂದು ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಬರುವಂತದ್ದು. ನೀವು ಸರಿಯಾಗಿದೆಯೋ ಇಲ್ವಾ ಅಂತ ಚೆಕ್ ಮಾಡಿ ನೀವು ನೆಕ್ಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಆಯ್ತು. ಆ ₹1 ನಿಮ್ಮ ಅಕೌಂಟ್ ಆಕ್ಟಿವ್ ಆದ ತಕ್ಷಣ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗುವಂತದ್ದು. ನಂತರ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೀವಿಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆ ಹಾಕಿ OTP ವೆರಿಫಿಕೇಶನ್ ಮಾಡ್ಕೊಳ್ಬೇಕಾಗತ್ತೆ. ಇದು ಡಿಜಿಲಾಕರ್ ಥ್ರೂ ವೆರಿಫಿಕೇಶನ್ ಆಗುವಂತದ್ದು. ಇದು KYC ವೆರಿಫಿಕೇಶನ್ ಆಗಿರುತ್ತೆ. ಕೆಳಗಡೆ ಪ್ರೊಸೀಡ್ ಟು ಡಿಜಿಲಾಕರ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕ್ಬೇಕಾಗತ್ತೆ. ಆಧಾರ್ ಕಾರ್ಡ್ ನಂಬರ್ ಹಾಕಿದ ತಕ್ಷಣ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ನಂತರ ಆಧಾರ್ ಕಾರ್ಡ್ಗೆ ಲಿಂಕ್ ಇರೋ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTP ನೀವಿಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. OTP ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಗೆ 6 ಡಿಜಿಟ್ ಸೆಕ್ಯೂರಿಟಿ ಪಿನ್ ಹಾಕ್ಲಿಕ್ಕೆ ಕೇಳ್ತಾ ಇದೆ. ನೀವೇನಾದ್ರೂ ಆಲ್ರೆಡಿ ಡಿಜಿಲಾಕರ್ ಹತ್ರ ರಿಜಿಸ್ಟರ್ ಆಗಿದ್ರೆ ಈ ರೀತಿ ಬರುತ್ತೆ. ಅಲ್ಲಿ ನಿಮ್ಗೆ ಆಲ್ರೆಡಿ ಪಿನ್ ನೀವು ಹಾಕಿರ್ತೀರಿ, ಅದನ್ನೇ ನೀವು ಇಲ್ಲಿ ಹಾಕೊಳ್ಬೇಕಾಗತ್ತೆ. ಅಥವಾ ನೀವೇನಾದ್ರೂ ಡಿಜಿಲಾಕರ್ ಅಲ್ಲಿ ರಿಜಿಸ್ಟರ್ ಆಗದೆ ಇದ್ರೆ ನಿಮ್ಗೆ ಹೊಸದಾಗಿ ಇಲ್ಲಿ 6 ಸಂಖ್ಯೆಯ ಪಿನ್ ಹಾಕೊಳ್ಳಿ. ಇದೊಂದು ಪಾಸ್ವರ್ಡ್ ತರ ವರ್ಕ್ ಆಗುತ್ತೆ. ಇದು ಸೆಕ್ಯೂರಿಟಿ ಪಿನ್ ಆಗಿರುತ್ತೆ. ಇದನ್ನು ನೀವು ನೆನ್ಪಿಟ್ಕೊಳ್ಬೇಕು. ಅಥವಾ ನೀವು ಮೊದಲೇ ಡಿಜಿಲಾಕರ್ ಅಲ್ಲಿ ಹಾಕಿದ್ದು ನಿಮ್ಗೆ ನೆನಪಿಲ್ಲ ಅಂತಂದ್ರೆ ಇಲ್ಲಿ ಫಾರ್ವರ್ಡ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನೀವು ರಿಸೆಟ್ ಮಾಡ್ಕೊಳ್ಬಹುದು. ಪಿನ್ ಎಂಟ್ರಿ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಬಹುದು ಬಾಕ್ಸ್ ಮೇಲೆ ಟಿಕ್ ಮಾಡಿ. ನಂತರ ಅಲೋ ಮೇಲೆ ಕ್ಲಿಕ್ ಮಾಡಿ. ಡಿಜಿಲಾಕರ್ ವೆರಿಫಿಕೇಶನ್ ಸಕ್ಸಸ್ಫುಲ್ ಆದ ತಕ್ಷಣ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಬಹುದು ನಿಮ್ಮ ಒಂದು ಸೆಲ್ಫಿ ಕ್ಯಾಪ್ಚರ್ ಮಾಡಬೇಕಾಗತ್ತೆ. ನಿಮ್ಮ ಒಂದು KYC ವೆರಿಫಿಕೇಶನ್ಗೆ ನೋಡಬಹುದು. ನೀವೇನಾದ್ರೂ ಮಾಸ್ಕ್ ಅಥವಾ ಗ್ಲಾಸ್ ಕ್ಯಾಪ್ ಏನಾದ್ರು ಹಾಕಿದ್ರೆ ನೀವು ತೆಗೆದಿಟ್ಕೊಳ್ಳಿ. ನಂತರ ನೀವು ಕರೆಕ್ಟ್ ಆಗಿ ಲೈಟಿಂಗ್ಸ್ ಅಲ್ಲಿ ಹೋಗ್ಬಿಟ್ಟು ಹಾಗೆ ಒಬ್ಬರೇ ಹೋಗ್ಬಿಟ್ಟು ವೈಟ್ ಬ್ಯಾಕ್ ಗ್ರೌಂಡ್ ಇದ್ರೆ ನೀವು ಕ್ಯಾಮರಾ ಮೇಲೆ ಓಪನ್ ಕ್ಯಾಮರಾ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಒಂದು ಸೆಲ್ಫಿ ಕ್ಯಾಪ್ಚರ್ ಮಾಡಿದ್ರೆ ಆಯ್ತು. ನಾನು ಕೂಡ ಈಗ ಸೆಲ್ಫಿ ಕ್ಯಾಪ್ಚರ್ ಮಾಡ್ತಾ ಇದ್ದೇನೆ. ಸೆಲ್ಫಿ ಕ್ಯಾಪ್ಚರ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ನೋಡಬಹುದು ನಿಮ್ಮ ಒಂದು ಸಿಗ್ನೇಚರ್ ಹಾಕ್ಲಿಕ್ಕೆ ಬರುತ್ತೆ. ನೀವು ಮೊಬೈಲ್ ಸ್ಕ್ರೀನ್ ಮೇಲೆ ನೀವು ಸಿಗ್ನೇಚರ್ ಡ್ರಾ ಮಾಡ್ಬೇಕಾಗತ್ತೆ. ಕೆಳಗಡೆ ಡ್ರಾ ಯುವರ್ ಸಿಗ್ನೇಚರ್ ಅಂತ ಇದೆ ನೋಡಬಹುದು. ಇಲ್ಲಿ ನೀವು ಮೊಬೈಲ್ ಸ್ಕ್ರೀನ್ ಮೇಲೆ ಈ ರೀತಿಯಾಗಿ ನಿಮ್ಮ ಸಿಗ್ನೇಚರ್ ನ ಹಾಕೊಳ್ಳಿ. ನೋಡಬಹುದು. ಹಾಕೊಂಡ ತಕ್ಷಣ ಕೆಳಗಡೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಗೆ ಮತ್ತೆ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರೋ ಮೊಬೈಲ್ ನಂಬರ್ಗೆ OTP ಬರುವಂತದ್ದು. ಆ OTP ನೀವು ಇಲ್ಲಿ ಹಾಕೊಳ್ಳಿ. OTP ಹಾಕಿದ ತಕ್ಷಣ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ತಗೊಳುತ್ತೆ ಇದು. ನಂತರ ನಿಮ್ಗೆ ಇಲ್ಲಿ ಲಿಂಕಿಂಗ್ ಯುವರ್ ಅಕೌಂಟ್ ಅಂತ ಬರ್ತಾ ಇದೆ. ನೀವು ವೇಟ್ ಮಾಡ್ಕೊಳ್ಬೇಕಾಗತ್ತೆ.
ನಂತರ ನಿಮಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ವೆರಿಫಿಕೇಶನ್ಗೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಇರೋ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಅದನ್ನ ನೀವು ಇಲ್ಲಿ ಹಾಕೊಳ್ಬೇಕಾಗತ್ತೆ. ಹಾಕಿದ ತಕ್ಷಣ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೋಡಬಹುದು ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಕೂಡ ಅಪ್ರೂವ್ ಆಗುವಂತದ್ದು. ನಂತರ ನಿಮ್ಗೆ ಇಲ್ಲಿ ಆನ್ಯುವಲ್ ಇನ್ಕಮ್ ಕೇಳ್ತಾ ಇದೆ. ನಿಮ್ಮ ಆನ್ಯುವಲ್ ಇನ್ಕಮ್ ಎಷ್ಟಂತ ನೀವು ಇಲ್ಲಿ ಹಾಕಿ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಕೇಳುತ್ತೆ. ನೀವು ಎಂಪ್ಲಾಯ್ಮೆಂಟ್ ಟೈಪ್ ಕೇಳ್ತಾ ಇದೆ. ಇದರಲ್ಲಿ ನೀವು ಗೌರ್ಮೆಂಟ್, ಪ್ರೈವೇಟ್, ಬಿಸ್ನೆಸ್, ಅದರ್ಸ್ ಅಂತ ಇದೆ. ನಾನಿಲ್ಲಿ ಪ್ರೈವೇಟ್ ಅಂತ ಹಾಕ್ತಾ ಇದ್ದೇನೆ. ನಂತರ ಇಲ್ಲಿ ಬಾಕ್ಸ್ ಮೇಲೆ ಟಿಕ್ ಮಾಡಿ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನೋಡಬಹುದು ನಿಮ್ಗೆ ಇಲ್ಲಿ ಮ್ಯಾರಿಟಲ್ ಸ್ಟೇಟಸ್ ಕೇಳುತ್ತೆ. ಹಾಗೆ ನಿಮ್ಮ ಫಾದರ್ ನೇಮ್ ಎಂಟ್ರಿ ಆಗಿರುತ್ತೆ. ಇದನ್ನೆಲ್ಲ ನೀವು ಬಾಕ್ಸ್ ಮೇಲೆ ಟಿಕ್ ಮಾಡಿಕೊಂಡು ಆಕ್ಟಿವ್ ಆದ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಗೆ ಇಲ್ಲಿ ನಾಮಿನಿ ಕೇಳುತ್ತೆ. ನೀವು ನಾಮಿನಿ ಬೇಕಿದ್ರು ಈಗ ಹಾಕೊಳ್ಬಹುದು, ಇಲ್ದಿದ್ರೆ ನೆಕ್ಸ್ಟ್ ಇಲ್ಲಿ ಆಪ್ಟ್ ಔಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಟೈಮ್ ಬೇಕಿದ್ರು ನೀವು ಹಾಕ್ಬಹುದು. ನಂತರ ನಿಮ್ಗೆ ಅಕೌಂಟ್ ಓಪನಿಂಗ್ ಫಾರ್ಮ್ ಪ್ರಿವ್ಯೂ ಅಂತ ಬರುತ್ತೆ. ನೀವು ಈಗಾಗಲೇ ಡೀಟೇಲ್ಸ್ ಆಡ್ ಮಾಡಿರ್ತೀರ ನೋಡಿ, ಪ್ರತಿಯೊಂದು ನಿಮ್ಗೆ ಇಲ್ಲಿ ಫಾರ್ಮ್ ಅಲ್ಲಿ ಫಿಲ್ ಆಗಿ ಬರುತ್ತೆ. ಇದನ್ನ ನೀವು ಕರೆಕ್ಟ್ ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡಿ ನಂತರ ಪ್ರೊಸೀಡ್ ಟು ಈ ಸೈನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಐ ಅಂಡರ್ಸ್ಟ್ಯಾಂಡ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಗೆ ಮತ್ತೊಮ್ಮೆ ಆಧಾರ್ ಕಾರ್ಡ್ ನಂಬರ್ ಹಾಕ್ಲಿಕ್ಕೆ ಬರುತ್ತೆ. ನೀವು ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡ್ಕೊಳ್ಳಿ. ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅಗ್ರಿ ಅಂಡ್ ಕಂಟಿನ್ಯೂ ಟು ಎಂಟರ್ OTP ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರೋ ಮೊಬೈಲ್ ನಂಬರ್ಗೆ OTP ಬರುವಂತದ್ದು. ನಂತರ ನೀವು ಸಬ್ಮಿಟ್ OTP ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಗೆ ಅಪ್ಲಿಕೇಶನ್ ಸಬ್ಮಿಟೆಡ್ ಅಂತ ಬರುತ್ತೆ. ಹಾಗೆ ಲೋಡಿಂಗ್ ಆಗುತ್ತೆ. ಲೋಡಿಂಗ್ ಆಗುವವರೆಗೂ ನೀವು ವೇಟ್ ಮಾಡ್ಕೊಳ್ಳಿ. ನಂತರ ನೋಡಬಹುದು ಕಂಗ್ರಾಚುಲೇಷನ್ ಅಂತ ಬಂದಿದೆ. ನಿಮ್ಮ ಒಂದು ಆಂಜಲೋ ನಲ್ಲಿ ಡಿಮೆಟ್ ಅಕೌಂಟ್ ಹಾಗೆ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ನೋಡಬಹುದು ಲಾಗಿನ್ ಪಿನ್ ಕೇಳ್ತಾ ಇದೆ. ನೀವು ಪ್ರತಿ ಸಲ ಆಂಜಲೋನ್ ಆಪ್ ಓಪನ್ ಮಾಡುವಾಗಲೂ ಕೂಡ ಈ ಒಂದು ಪಿನ್ ಹಾಕೊಳ್ಬೇಕಾಗತ್ತೆ. ಇದು ಪಾಸ್ವರ್ಡ್ ರೀತಿಯಲ್ಲಿ ವರ್ಕ್ ಆಗುತ್ತೆ. ನೋಡಬಹುದು 4 ಡಿಜಿಟ್ ಪಿನ್ ನೀವು ಇಲ್ಲಿ ಹಾಕೊಳ್ಳಿ. ಹಾಗೆ ಇನ್ನೊಮ್ಮೆ ರೀ ಎಂಟ್ರಿ ಮಾಡಿ. ಹಾಗೆ ನೋಡಬಹುದು ನಿಮ್ಗೆ ಇಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಬರ್ತಾ ಇದೆ. ಇಲ್ಲಿ ವ್ಯೂ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ. ನೀವಿಲ್ಲಿ ನೋಡ್ತಿರ್ಬೋದು ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ. ಹಾಗೆ ಅಪ್ಲಿಕೇಶನ್ ರಿವ್ಯೂ ಕೂಡ ಆಗಿದೆ. ಅಕೌಂಟ್ ಕ್ರಿಯೇಷನ್ ಇನ್ ಪ್ರೋಗ್ರೆಸ್ ಅಂತ ಬರ್ತಾ ಇದೆ. ಇದು ನಾಳೆ ಡೇಟ್ಗೆ ತೋರಿಸ್ತಾ ಇದೆ. ಇವತ್ತು ಆಗಸ್ಟ್ 17. ನಾಳೆ ಡೇಟ್ಗೆ ನಿಮ್ಮ ಒಂದು ಅಕೌಂಟ್ ಕ್ರಿಯೇಷನ್ ಪ್ರೋಗ್ರೆಸ್ ಆಗುವಂತದ್ದು. ಹಾಗೆ ನಾಡಿದ್ದು ಅಂತಂದ್ರೆ 19ನೇ ತಾರೀಕು ನಿಮ್ಗೆ ಅಕೌಂಟ್ ರೆಡಿ ಆಗುತ್ತೆ. ನಿಮ್ಮ ಅಕೌಂಟ್ ರೆಡಿ ಆದ ತಕ್ಷಣ ನೀವು ಟ್ರೇಡಿಂಗ್ ಅಥವಾ ನೀವು SIP ನ ಮಾಡಬಹುದು. 7 ದಿನದವರೆಗೂ ಅಪ್ಲಿಕೇಶನ್ ಪೆಂಡಿಂಗ್ ಅಲ್ಲೇ ಇರುತ್ತೆ. ಇದು ಆಗೋವರೆಗೂ ನೀವು ವೇಟ್ ಮಾಡಬೇಕಾಗುತ್ತೆ. ವೇಟ್ ಮಾಡಿದ ತಕ್ಷಣ ನಿಮಗೆ ಮೆಸೇಜ್ ಬರುವಂತದ್ದು. ನಂತರ ನೀವು ಇದರಲ್ಲಿ ಇನ್ವೆಸ್ಟ್ ಮಾಡಬಹುದು. ಈ ರೀತಿಯಾಗಿ ನೀವು ಆಂಜಲೋನ್ ಆಪ್ ಅಲ್ಲಿ ಡಿಮೆಟ್ ಅಕೌಂಟ್ ಕ್ರಿಯೇಟ್ ಮಾಡಬಹುದು. ಹಾಗೆ ನಾನು ಮುಂದಿನ ವಿಡಿಯೋದಲ್ಲಿ ಇದನ್ನ ಯಾವ ರೀತಿ ಉಪಯೋಗಿಸೋದು, ಹಾಗೆ ಇದರಲ್ಲಿ ಶೇರ್ಸ್ ಅಂಡ್ ಸ್ಟಾಕ್ಸ್ ಎಲ್ಲ ಯಾವ ರೀತಿಯಾಗಿ ಬೈ ಮಾಡೋದು, ಹಾಗೆ ಮ್ಯೂಚುವಲ್ ಫಂಡ್ ಅಲ್ಲಿ ಯಾವ ರೀತಿಯಾಗಿ ಇನ್ವೆಸ್ಟ್ ಮಾಡೋದು, ಪ್ರತಿಯೊಂದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಈ ರೀತಿಯಾಗಿ ನೀವು ಆಂಜಲೋನ್ ಆಪ್ ಅಲ್ಲಿ ಡಿಮೆಟ್ ಅಕೌಂಟ್ ಕ್ರಿಯೇಟ್ ಮಾಡಬಹುದು. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.